ರೈಟ್. ಈಗ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಮ್ಮ? ಎಷ್ಟು ವಿಧವ? 3 ವಿಧಗಳು. ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಮ್ಮ? ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು? ಎಷ್ಟು ವಿಧಗಳು? 3 ವಿಧಗಳು. ಎಷ್ಟು ವಿಧಗಳು? ರೈಟ್. ಈಗ 1ನೇ ವಿಧ ಯಾವುದು ನೋಡೋಣ. ಒಂದನೇದ್ದು ಸ್ವರಾಕ್ಷರಗಳು. ಏನ 1ನೇ ವಿಧ ಯಾವುದು? ಸ್ವರಾಕ್ಷರ. ಯಾವ 1ನೇ ವಿಧ ಯಾವುದು? 2ನೇ ವಿಧ ಯಾವುದು? 2ನೇ ವಿಧ ಯಾವುದು? 2ನೇ ವಿಧ ವ್ಯಂಜನಾಕ್ಷರಗಳು. 3ನೇ ವಿಧ ಯಾವುದು? 3ನೇ ವಿಧ ಯಾವುದು? 3ನೇ ವಿಧ ಯಾವುದು? ಯೋಗ ವಾಹಗಳು. ಯೋಗ. ರೈಟ್. ಈಗ 3 ವಿಧ ಸರಿನಾ? ಈಗ 1ನೇ ವಿಧವನ್ನು ನಾವು ಅಧ್ಯಯನ ಮಾಡೋಣ. ಏನ್ ಮಾಡೋಣ? 1ನೇ ವಿಧ ಯಾವುದು? ಸ್ವರಾಕ್ಷರಗಳ ಕುರಿತು ಇವತ್ತು ಅಧ್ಯಯನ ಮಾಡೋಣ. ಸರಿ, ಸ್ವರಾಕ್ಷರಗಳ ಬಗ್ಗೆ ಇವತ್ತು ತಾಯಪ್ಪ ಏನ್ ಮಾತಾಡ್ತಪ್ಪ? ಈ ಕಡೆ ನೋಡ. ಇದು ಆಮೇಲೆ ಮತ್ತೆ ಮತ್ತೆ ಬರಲ್ಲ. ಇದು ಅರ್ಥ ಆಯ್ತಾ? ಈಗ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ 1ನೇ ವಿಧ ಕನ್ನಡ ವ್ಯಾಕರಣದ ವರ್ಣಮಾಲೆಯ 1ನೇ ವಿಧವಾಗಿರ್ತಕ್ಕಂಥ ಯಾವುದು? ಸ್ವರಾಕ್ಷರಗಳ ಬಗ್ಗೆ ಅಧ್ಯಯನ ಮಾಡೋಣ. ಹೌದಾ? ರೈಟ್. ಈಗ ಸ್ವರಾಕ್ಷರ ಎಂದರೇನು? ಸ್ವರಾಕ್ಷರ ಎಂದರೇನು? ಸ್ವರಾಕ್ಷರ ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಾಕ್ಷರಗಳು ಎನ್ನುವರು. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಾಕ್ಷರಗಳು ಎನ್ನುವರು. ಸ್ವರಾಕ್ಷರಗಳು ಎನ್ನುವರು. ನಿವೇದಿತ ಅರ್ಥ ಆಗ್ತಾ ಇದೆಯಾ? ಏನ್ ನಿವೇದಿತ ಅರ್ಥ ಆಗ್ತದೆಯಮ್ಮ? ರೈಟ್. ಯಾವುವು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವುವು ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ನೋಡೀಗ ನೋಡಿ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತ ಅಕ್ಷರಗಳು ನೋಡಿ. ನಾಭಿಯಿಂದ ಹೊರಟಿರ್ತಕ್ಕಂಥ ಗಾಳಿಗೆ